ತಾರೀಕು ರಾತ್ರಿ 11:30ಗೆ ನಮ್ಮ ದೊಡ್ಡಮ್ಮನ ಮಗಳು ಪ್ರಫುಲ್ಲ ಅಂತ, ಮತ್ತು ಅವಳ ಗಂಡ ಸಲೀಂ ಶೇಖ್ ಅಂತ, ಮತ್ತು ಅವ್ರ ಮನೇಲಿ ಇನ್ನೊಬ್ಬ ಬೀರೇಶ್ ಇರ್ತಾನೆ ಅವನು ಮತ್ತು ಅವಳು ನಮ್ಮ ಅಕ್ಕ ಮುಸ್ಲಿಮ್ನ ಮದುವೆ ಆಗಿದ್ದಾಳೆ. ಅವ್ರ ಜೊತೆಗೆ ಇನ್ನೂ 4-5 ಜನ ಮುಸ್ಲಿಮ್ಸ್ ಹುಡುಗರು ಎಲ್ಲ ಬಂದು ನಮ್ಮ ಮನೆ ಡೋರ್ ತಟ್ಟಿದ್ರು. ನನ್ನ ಗಂಡ ಯಾರೋ ಡೆಲಿವರಿ ಬಾಯ್ ಬಂದ ಅಂತೇಳಿ ಡೋರ್ ಓಪನ್ ಮಾಡಿದ ತಕ್ಷಣ ರಾಡ್ ಹಾಕಿದ್ರು, SS ರಾಡ್ ಒಳಗೆ ಹಾಕಿ ನಮಗೆ ಥ್ರೆಟನ್ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಒಳಗಡೆ ಸಡನ್ನಾಗಿ ನುಗ್ಗಿದ್ರು. ಸಡನ್ನಾಗಿ ನುಗ್ದವ್ರೆ ನಮ್ಮ ಮನೆದು ಕೀ, ನಮ್ಮ ಗಾಡಿ ಕೀ, ನಮ್ಮ ಮೊಬೈಲ್ ಎಲ್ಲ ತೊಗೊಂಡು ನನ್ನ ಗಂಡನಿಗೆ ಫುಲ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ನನ್ನ ಗಂಡಗೆ ಹೊಡಿಬೇಡಿ ಅಂತ ನಾನು ಹಿಂಗೆ ನನ್ನ ಗಂಡನ ಅಡ್ಡ ಇಟ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಅಕ್ಕ ನನ್ನನ್ನು ಎಳ್ಕೊಂಡು ಫುಲ್ ಕಪಾಲಿಗೆ, ಕೆನ್ನೆಗೆ ಎಲ್ಲ ಹೊಡೆದು, ತಲೆ ಎಲ್ಲ ಇಟ್ಟು ಫುಲ್ ಎಳ್ದಾಡಿ ನೆಲದಲ್ಲೆಲ್ಲ ಹಾಕಿ ನನ್ನ ಗಂಡಂಗೆ ಹೊಡೆದು ಇಲ್ಲೆಲ್ಲ ಚುಚ್ಚಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲ ಮಾಡಿದ್ರು. ಆಮೇಲೆ ನಮ್ಮ ಪ್ರಾಪರ್ಟಿ ಇದೆ ನಮ್ಮೂರಲ್ಲಿ, ನಮ್ಮ ತಂದೆ ತಾಯಿ ಇಲ್ಲ, ನಮಗೆ ನನ್ನ ಅಪ್ಪನ ಆಸ್ತಿ ನಂಗೆ ಬಂದಿದೆ, ಆ ಪ್ರಾಪರ್ಟಿ ಬೇಕು ಅಂತ ಹೇಳಿ ರಾತ್ರಿ ಬಂದವ್ರು ನುಗ್ಗಿ ರಾತ್ರಿ ಗಲಾಟೆ ಮಾಡಿ ನಮ್ಮ ಮನೆಯಿಂದ ಕರ್ಕೊಂಡೋಗಿ ಕೆಳಗಡೆ 2 ಕಾರು ನಮ್ಮ ಕಾರನ್ನು ಅಲ್ಲಿ ಹೊರಗಡೆ ಹಾಕ್ಕೊಂಡು ಅವ್ರ ಕಾರಲ್ಲಿ ನಮ್ಮನ್ನು ಪೊಲೀಸ್ ಸ್ಟೇಷನಿಗೆ ಹೋಗೋಣ ಮಾತಾಡೋಣ ಅಂತ ನಾವು ಹೋದ್ವಿ. ಅಷ್ಟೊತ್ತಿಗೆ ಎಳ್ಕೊಂಡು ಹೋದ್ರು ನಮ್ಮನ್ನು, ಸ್ಟೇಷನ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗೆ ಫಸ್ಟೇ ಮನೇಲಿ ಸ್ಟೇಷನ್ಗೆ ಹೋಗ್ಬೇಕಿದ್ರೆ ಮೊದಲು ನಾನು ನಾರ್ಮಲ್ ಶಾರ್ಟ್ಸಲ್ಲಿದ್ದೆ. ಆ ಶಾರ್ಟ್ಸನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋದೊಂದು ಪ್ಯಾಂಟ್ ಹಾಕ್ಕೊಳ್ತೀನಂದರೆ ಅಷ್ಟು ಜನ ಮುಸ್ಲಿಮ್ ಹುಡುಗರು ಎದುರಿಗೆ ನಮ್ಮ ಅಕ್ಕನೂ ಸೇರಿ ಶಾರ್ಟ್ಸ್ ಇಲ್ಲೇ ಹಾಕ್ಬೇಕು, ನೀನು ಪ್ಯಾಂಟ್ ಇಲ್ಲೇ ಹಾಕ್ಬೇಕಂತ ಒಂಥರ ಅಬ್ಯೂಸ್ ಮಾಡಿ ಪ್ಯಾಂಟಲ್ಲೇ ಹಾಕ್ಸಿದ್ರು. ನಮ್ಮ ಭಾವ ಶೇಖ್ ಸಲೀಮು ನನ್ನ ಎದೆಗೆ ಕೈ ಹಾಕಿ ತಳ್ಳಿದ್ರು. ತುಂಬ ಒಂಥರ ಆಯಿತು. ಆಮೇಲೆ ಕೆನ್ನೆ ಹೊಡೆದಿದ್ದಾರೆ, ಫುಲ್ ಜುಟ್ಟು ಹಿಡ್ದೆಲ್ಲ ಎಳ್ದಿದ್ದಾರೆ, ಫುಲ್ ನೆಲಕ್ಕೆ ಹಾಕೊಂಡೆಲ್ಲ ತುಳಿದಿದ್ದಾರೆ, ನಮ್ಮಿಬ್ಬರೂ ತುಳಿದಿದ್ದಾರೆ. ಆಮೇಲೆ ಗಂಡಸರು ಹುಡುಗರು ಎಲ್ಲ ಹಿಡ್ಕೊಂಡು ಎಳ್ದಾಡಿದ್ದಾರೆ, ನನ್ನನ್ನು ಎಳ್ದಾಡಿದ್ದಾರೆ, ನನ್ನ ಹಸ್ಬೆಂಡ್ನು ಎಳ್ದಾಡಿದ್ದಾರೆ. ಕೆಳಗೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಅಂತ ಹೋಗಿ ಅಂತ ಹೊರಟು ಅನಂತನಗರ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರೆ ಲೆಫ್ಟ್ ತೊಗೋಬೇಕು. ಇವರೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ನೈಸ್ ರೋಡಿಗೆ, ಮೈನ್ ರೋಡಿಂದ ರೈಟ್ ತೊಗೊಂಡ್ರು. ನೈಸ್ ರೋಡಿಗೆ ತೊಗೊಂಡು ನಾವು ನೈಸ್ ರೋಡಿಗೆ ಹತ್ರ ಬನ್ನಿ ಅಂತ ಫೋನ್ ಮಾಡ್ತಿದ್ರು. ಅದಕ್ಕೆ ನಾವು ಆ್ಯಕ್ಚುಲಿ ನಮ್ಮ ಜೀವನ ಹೋಯ್ತು ಅಂತ ಅಂದ್ಕೊಂಡ್ವಿ ಆ ಟೈಮಲ್ಲಿ. ಅಷ್ಟೊತ್ತಿಗೆ ನಾವಿಬ್ಬರು ವೆಹಿಕಲಿಂದ ರನ್ನಿಂಗ್ ವೆಹಿಕಲಿಂದ ಹಾರ್ಬಿಟ್ವಿ. ಅಲ್ಲಿ ಪಬ್ಲಿಕಲ್ಲಿ ರೋಡಲ್ಲಿ ಇಟ್ಕೊಂಡು ತುಂಬ ಸಪೋರ್ಟ್ ಯಾರು ಸಪೋರ್ಟ್ ಮಾಡಿಲ್ಲ, ಎಲ್ಲರೂ ಮಿಸ್ಲೀಡ್ ಮಾಡಿಬಿಟ್ಟು ನಮ್ಮನ್ನು ಮತ್ತೆ ಹೊಡೆದು ಬೀರೇಶ್ ಅನ್ನೋನು ನನಗೆ ರಿಮೋಟ್ ಕಾರ್ ಕೀಯಿಂದ ನನಗೆ ಇಲ್ಲಿಗೆ ಡೈರೆಕ್ಟಾಗಿ ಚುಚ್ಚಿ ಹೊಡೆದಿದ್ದಾರೆ. ಹೊಡೆದು ಚುಚ್ಚಿಬಿಟ್ಟು ಆಮೇಲೆ ನನಗೆ ಹೊಡೆದುಬಿಟ್ಟು ಮುಸ್ಲಿಮ್ಸ್ ಅವರು ನಮ್ಮನ್ನು ಒಂದು ಕಾರಲ್ಲಿ ಹಾಕ್ಕೊಂಡು 5 ಜನ ಮುಸ್ಲಿಮ್ಸು ಇವರು ಅಕ್ಕ ಪ್ರಫುಲ್ ಅವರು ನಮ್ಮನ್ನು ಕರ್ಕೊಂಡು ಇವರು ಅವ್ರ ಮನೆಗೆ ಕರ್ಕೊಂಡೋಗಿ ಮೊಬೈಲ್ ಎಲ್ಲ ಕಿತ್ತಿಟ್ಕೊಂಡಿದ್ರು. ಮನೇಲಿ ಹಾಸ್ಟೇಜ್ ಮಾಡಿ ನಮ್ಮನ್ನು ನೆಕ್ಸ್ಟ್ ಡೇ ನಾಗರಬಾವಿಯಲ್ಲಿ ಹಾಸ್ಟೇಜ್ ಮಾಡಿಕೊಂಡು ಮೊನ್ನೆ ನೈಟ್ 1 o'clock ನಿನ್ನೆ ಈವ್ನಿಂಗ್ 5:30 ತನಕ ಹಾಸ್ಟೇಜ್ ಮಾಡ್ಕೊಂಡೆ ನಮ್ಮನ್ನು ಇಟ್ಕೊಂಡು ರೀಸನ್ ಇಷ್ಟೇ ಉಳಿದು ಪ್ರಾಪರ್ಟಿ ಇದೆ, 2.5 ಎಕರೆ ಊರಲ್ಲಿ ತೋಟ ಆಸ್ತಿ ಇದೆ, ಅದನ್ನ ಬರ್ಕೊಡು ಅಂತಾನೆ ಫೋರ್ಸ್ ಮಾಡಿ ನಮ್ಮನ್ನ ಕಿಡ್ನಾಪ್ ಮಾಡಿ ಈ ತರ ಅಬ್ಯೂಸ್ ಮಾಡಿದ್ದಾರೆ ನಮಗೆ. ಶೇಖ್ ಸಲೀಂ ಅವರು ನನ್ನ ಹತ್ರ RTC ಎಲ್ಲ ತಗೊಂಡು ಲ್ಯಾಪ್ಟಾಪಲ್ಲೆಲ್ಲ ಚೆಕ್ ಮಾಡಿ ಲಾಯರ್ ಹತ್ರ ಎಲ್ಲ ಮಾತಾಡಿಸಿ 2 ದಿನದಲ್ಲಿ ಪೇಪರ್ ರೆಡಿ ಮಾಡ್ತೀನಿ, ಸೈನ್ ಹಾಕಬೇಕು, ಸೈನ್ ಹಾಕಿಲ್ಲ ಅಂತಂದ್ರೆ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಹತ್ರ ಹುಡುಗರು ಇದ್ದಾರೆ, ಚುಚ್ಚಿಸ್ತೀವಿ, 500 ರೂಪಾಯಿ ಕೊಟ್ರೆ ಯಾರಾದ್ರೂ ಇಷ್ಟು ನಡೆದಿದ್ದನ್ನ ಹೇಳಿದ್ರು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಚುಚ್ಚಿಬಿಟ್ಟು ಸಾಯಿಸ್ತೀವಿ ಅಂತ ಮಾಡಿದ್ದಾರೆ. ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಾಯಿಸ್ತೀವಿ ಅಂತಾನೆ. ಆಮೇಲೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ನಮ್ಮ ಮನೆ ಹತ್ರ ಹೋಗಿ ನಮ್ಮ ಮನೆ ಹತ್ರ ಇರೋ CCTV ಫುಟೇಜ್ ತಗೊಂಡು ಹೆಬ್ಬಗೋಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಆಮೇಲೆ ಇಲ್ಲಿ ಬಂದು ನಮ್ಮ ಲೊಕೇಶನ್ನ ಟ್ರೇಸ್ ಮಾಡಿರೋದು. ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಅವ್ರ ಮನೆ ಹತ್ರ ನಾಗರಬಾವಿ ಕಲ್ಯಾಣ ನಗರ್ಗೆ ಬಂದಿರೋದು. ನಮ್ಮ ಮನೆಯವರೆಲ್ಲ ಬಂದು ಆಮೇಲೆ ನಮ್ಮ ಕಸಿನ್ಸ್ ಮನೆಯವರೆಲ್ಲ ಬಂದು ನಮ್ಮನ್ನ ಬಿಡಿಸ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ, ಪ್ರೊಸೀಜರ್ ಎಲ್ಲ ನಡೀತಾ ಇದೆ.